ನಾನು ಅಕ್ಷತಾ ಎಸ್. ಇನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಫೈನಾನ್ಷಿಯಲ್ ಮಾರ್ಕೆಟಿನ ಮೀನಿಂಗ್ ಮತ್ತು ಫೈನಾನ್ಷಿಯಲ್ ಮಾರ್ಕೆಟಿನ ರೋಲ್ ಆ್ಯಂಡ್ ಸರ್ವೀಸಸ್, ದಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟಿನ ಫಂಕ್ಷನ್ಸ್ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ದ ನೆಕ್ಸ್ಟ್ ಟಾಪಿಕ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಫೈನಾನ್ಷಿಯಲ್ ಮಾರ್ಕೆಟ್ನ ಹೇಗೆ ಡಿವೈಡ್ ಮಾಡಿದ್ದೀವಿ? ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಚಾಪ್ಟ್ರಲ್ಲಿ ಫಿನಾನ್ಷಿಯಲ್ ಸಿಸ್ಟಮ್, ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ನ ಹೇಗೆ ಡಿವೈಡ್ ಮಾಡಿದ್ದೀವಿ ಅಂತ. ಅದರಲ್ಲಿ 4 ಕ್ಯಾಟಗರೀಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಒಂದು ಕ್ಯಾಟಗರಿ ಇಸ್ ಫೈನಾನ್ಷಿಯಲ್ ಮಾರ್ಕೆಟ್. ಈ ಚಾಪ್ಟ್ರಲ್ಲಿ ನಾವು ಫೈನಾನ್ಷಿಯಲ್ ಮಾರ್ಕೆಟ್ನ ಇನ್ ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಅದರಲ್ಲಿ ಫೈನಾನ್ಷಿಯಲ್ ಮಾರ್ಕೆಟಿನ ಮೀನಿಂಗ್, ಡೆಫಿನೇಷನ್ ಆ್ಯಂಡ್ ರೋಲ್ ಆ್ಯಂಡ್ ಫಂಕ್ಷನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಫೈನಾನ್ಷಿಯಲ್ ಮಾರ್ಕೆಟಿನ ಕ್ಲಾಸಿಫಿಕೇಶನ್ ಅನ್ನು, ಫೈನಾನ್ಷಿಯಲ್ ಮಾರ್ಕೆಟ್ನ ಮತ್ತೆ ಹೇಗೆ ಡಿವೈಡ್ ಮಾಡಿದ್ದೀವಿ, ಹೇಗೆ ಅದರ ಯಾವುದ್ಯಾವುದು ಕ್ಲಾಸಿಫಿಕೇಶನ್ ಇದೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫೈನಾನ್ಷಿಯಲ್ ಮಾರ್ಕೆಟ್ ಕ್ಲಾಸಿಫಿಕೇಶನ್ಸ್. ಸೊ ಈ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ನ ಒಂದು ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ, ಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಡಯಾಗ್ರಾಮ್ ಆಗಿ ಕೊಟ್ಟಿದ್ದಾರೆ. ಸೊ ಮೇಜರ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಕ್ಲಾಸಿಫೈಡ್ ಇಂಟು ಆರ್ಗನೈಸ್ಡ್ ಮಾರ್ಕೆಟ್ ಅಂಡ್ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತ 2 ವಿಧಾನದಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ, ವರ್ಗೀಕರಿಸ್ತೀವಿ. ಸೊ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಮತ್ತೆ ಆರ್ಗನೈಸ್ಡ್ ಮಾರ್ಕೆಟ್ ಅಂತ. ಆರ್ಗನೈಸ್ಡ್ ಮಾರ್ಕೆಟ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್. ಸೊ ಆರ್ಗನೈಸ್ಡ್ ಮಾರ್ಕೆಟ್ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ, ಒಂದೊಂದನ್ನೇ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ನ ಫಸ್ಟ್ ಕ್ಲಾಸಿಫಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಮಾರ್ಕೆಟ್. ಸೊ ಆರ್ಗನೈಸ್ಡ್ ಮಾರ್ಕೆಟ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್. ಸೊ ಈ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನು? ಸೊ ಅಗೇನ್ ಇಟ್ ಈಸ್ ಡಿವೈಡೆಡ್ ಇಂಟು 3, ದಟ್ ಈಸ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಲಾಂಗ್ ಟರ್ಮ್ ಮಾರ್ಕೆಟ್, ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ಕರಿತೀವಿ. ಅಂಡ್ ದೆನ್ ಅಗೇನ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಈಸ್ ಸಬ್ಡಿವೈಡೆಡ್ ಇಂಟು ಪ್ರೈಮರಿ ಮಾರ್ಕೆಟ್ and secondary market, and long term loan market is again divided into term loan, market for mortgages, market for financial guarantees. And then ಮನಿ ಮಾರ್ಕೆಟ್ ನ ನಾವು ಡಿವಿಷನ್ ನೋಡೋದಾದ್ರೆ, ಮನಿ ಮಾರ್ಕೆಟ್ ಅಲ್ಲಿ ಕಾಲ್ ಮನಿ ಮಾರ್ಕೆಟ್, ಕಮರ್ಷಿಯಲ್ ಬಿಲ್ ಮಾರ್ಕೆಟ್, ಟ್ರೆಜರಿ ಬಿಲ್ ಮಾರ್ಕೆಟ್, ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಏನರ್ಥ? ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ 2 ವಿಧ ಇದೆ, ದಟ್ ಈಸ್ 2 ಕ್ಲಾಸಿಫಿಕೇಶನ್ ಇದೆ, ದಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ 3 ಡಿವಿಷನ್ಸ್ ಇದೆ: ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ. ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಇಸ್ ಅಗೇನ್ ಡಿವೈಡೆಡ್ ಇಂಟು ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಸೊ ಯು ವಿಲ್ ಗೆಟ್ ಕ್ವೆಶನ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್, ಅದರಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಅದರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೇಳಬಹುದು. ಅಂಡ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂಡ್ ಮನಿ ಮಾರ್ಕೆಟ್ ಡಿವಿಷನ್ಸ್ ಬಗ್ಗೆ ಕ್ವೆಶನ್ಸ್ ಕೇಳಬಹುದು. ಓಕೆ, ಸೊ ಮನಿ ಮಾರ್ಕೆಟ್ ನ ಹೇಗೆ ಡಿವೈಡ್ ಮಾಡ್ತೀವಿ ನಾವು? ಮನಿ ಮಾರ್ಕೆಟ್ ನ 4 ವಿಧಾನದಲ್ಲಿ ಡಿವೈಡ್ ಮಾಡ್ತೀವಿ: ಕಾಲ್ ಮನಿ ಮಾರ್ಕೆಟ್, ಕಮರ್ಷಿಯಲ್ ಬಿಲ್ ಮಾರ್ಕೆಟ್, ಟ್ರೆಜರಿ ಬಿಲ್ ಮಾರ್ಕೆಟ್, ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ. ಸೊ ಈ ಕ್ಲಾಸಿಫಿಕೇಶನ್ ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್. ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ 3 ಡಿವಿಷನ್: ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್ ನಾವು ಡಿಸ್ಕಸ್ ಮಾಡ್ತೀವಿ. ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ಹೇಳಿದ್ರೆ ಟರ್ಮ್ ಲೋನ್ ಮಾರ್ಕೆಟ್, ಮಾರ್ಕೆಟ್ ಫಾರ್ ಮಾರ್ಗೇಜಸ್, ಮಾರ್ಕೆಟ್ ಫಾರ್ ಫಿನಾನ್ಷಿಯಲ್ ಗ್ಯಾರಂಟೀಸ್. ಇದಿಷ್ಟು ಆರ್ಗನೈಸ್ಡ್ ಸೆಕ್ಟರ್ ಆದ್ರೆ, ಆರ್ಗನೈಸ್ಡ್ ಮಾರ್ಕೆಟ್ ಆದ್ರೆ. ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ ವಿ ಹ್ಯಾವ್ ದ ಕಾನ್ಸೆಪ್ಟ್ ಕಾಲ್ಡ್ ಮನಿ ಲೆಂಡರ್ಸ್, ಇಂಡಿಜಿನಸ್ ಬ್ಯಾಂಕರ್ಸ್ ಅಂಡ್ ಸೋ ಆನ್. ಸೊ ನಾವು ಈ ಅನ್ಆರ್ಗನೈಸ್ಡ್ ಮಾರ್ಕೆಟ್ ನ ಇವಾಗ ಡಿಸ್ಕಸ್ ಮಾಡೋಣ. ಅನ್ಆರ್ಗನೈಸ್ಡ್ ಮಾರ್ಕೆಟ್ ಏನಿದು? ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಹೇಳಿದ್ರೆ ಈ ಹೆಸರಲ್ಲೇ ಇದೆ, ಅನ್ಆರ್ಗನೈಸ್ಡ್ ಅಂದ್ರೆ ವಿಚ್ ಈಸ್ ನಾಟ್ ಆರ್ಗನೈಸ್ಡ್. ಏನಪ್ಪಾ ವಿಚ್ ಈಸ್ ನಾಟ್ ಆರ್ಗನೈಸ್ಡ್ ಅಂತ ಹೇಳಿದ್ರೆ, ಈ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿಬಡಿ ಅಂತ ಹೇಳಿದ್ರೆ, ಈಗ ಕೆಲವು ಫೈನಾನ್ಷಿಯಲ್ ಮಾರ್ಕೆಟ್ ಪ್ಯೂರ್ಲಿ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಥವಾ ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್ ಈಸ್ ಪ್ಯೂರ್ಲಿ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಸೆಬಿ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ನ ದೇರ್ ಶುಡ್ ಬಿ ಸಂಬಡಿ ಟು ಕಂಟ್ರೋಲ್. ಇಲ್ಲ ಅಂತ ಹೇಳಿದ್ರೆ ಅಥವಾ ಇಂಟ್ರೆಸ್ಟ್ ರೇಟ್ ಹಾಕೋದು. ಇವಾಗೆಲ್ಲ ಟೇಕ್ ಫಾರ್ ಎಕ್ಸಾಂಪಲ್, ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹತ್ರ ದುಡ್ಡು ಕೇಳಿದ್ರೆ ಅವರೆಲ್ಲ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದಕ್ಕೆ ಇವಾಗ ನಾನು ಇವತ್ತು 10 ರೂಪಾಯಿ ಕೊಡ್ತೀನಿ, ನಾಳೆ ನೀನು 20 ರೂಪಾಯಿ ಕೊಡಬೇಕು. ಸಿ ದಟ್ ಈಸ್ ಟೂ ಮಚ್.
ಆಯ್ತಾ. ದಟ್ ಪ್ರೈಸ್ ಏನು 10 ರೂಪಾಯಿ ಏನು 20 ರೂಪಾಯಿ ಏನು ಗೇನ್ ಆಗಲ್ಲ, ನಿಮ್ಮ ಹತ್ರ ಇದ್ರ ಪಾಕೆಟಲ್ಲಿ 10 ರೂಪಾಯಿ ಇರುತ್ತೆ. ಸೊ ಸಿಕ್ಕಾಪಟ್ಟೆ ರೇಟ್ ಹಾಕೋದು, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅಂದರೆ ನಿಯರ್ಲಿ 100% ಇಂಟ್ರೆಸ್ಟ್. ಕರೆಕ್ಟಾ? 10 ರೂಪಾಯಿ ಕೊಟ್ಟರೆ ನಾಳೆ 20 ರೂಪಾಯಿ ಕೊಡಬೇಕು ಅಂದರೆ ಏನರ್ಥ? 100% ಇಂಟ್ರೆಸ್ಟ್ ಆಗ್ತಂಗೆ. ಸೊ ಆ ಥರನೇ ಈಗ ಹ್ಯೂಜ್ ಅಮೌಂಟಲ್ಲಿ ಆದಾಗ ಇಟ್ ಈಸ್ ಟೂ ಮಚ್. ಕರೆಕ್ಟಾ? ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ದೇರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ RBI. RBI ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಬಟ್ ಈ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಬಂದಾಗ, ಸೊ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಇನ್ಸ್ಟಿಟ್ಯೂಷನ್ ಅಥವಾ ಎನಿ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಆಗಲಿ ಎನಿ ಅದರ್ ಬ್ಯಾಂಕ್ ವಿಲ್ ನಾಟ್ ಕಂಟ್ರೋಲ್ ದಿಸ್ ಅನ್ಆರ್ಗನೈಸ್ಡ್ ಮಾರ್ಕೆಟ್. ಈ ಅನ್ಆರ್ಗನೈಸ್ಡ್ ಮಾರ್ಕೆಟಲ್ಲಿ ದೇರ್ ಆರ್ ಸರ್ಟನ್ ಪ್ಲೇಯರ್ಸ್. ಯಾರ್ಯಾರಪ್ಪ ಅಂತ ಹೇಳಿದ್ರೆ ಮನಿ ಲೆಂಡರ್ಸ್. ಯಾರು ಈ ಮನಿ ಲೆಂಡರ್ಸ್? ಸೊ ಮನಿ ಲೆಂಡರ್ಸ್ ಆರ್ ದ ಪರ್ಸನ್. ಇವಾಗ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ ಅವ್ರು ಏನ್ ಮಾಡ್ತಾರೆ? ಬಡ್ಡಿ ವ್ಯವಹಾರ ಮಾಡ್ತಾರೆ. ಕೇಳಿರ್ತೀರಾ ನೀವು ಬಡ್ಡಿ ವ್ಯವಹಾರ, ಚಕ್ರ ಬಡ್ಡಿ ವ್ಯವಹಾರ ಅಂತೆಲ್ಲ. ಸೊ ಯಾರಿಗೆ ಲೋನ್ನ ಅವಶ್ಯಕತೆ ಇರುತ್ತೆ ಅವ್ರಿಗೆ ಬ್ಯಾಂಕಿಂದ ಸಾಲ ತಗೊಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ಸಫಿಷಿಯಂಟ್ ಸೋರ್ಸ್ ಇಲ್ಲ. ಬ್ಯಾಂಕಲ್ಲಿ ಸಾಲ ಹೆಂಗ್ ಕೊಡ್ತಾರೆ? ಸುಮ್ಮನೆ ಸಾಲ ಕೊಟ್ಬಿಡ್ತಾರಾ? ಡೆಫಿನೆಟ್ಲಿ ನೋ. ಸೊ ಯು ಹ್ಯಾವ್ ಟು ಗಿವ್ ಯುವರ್ ಇನ್ಕಮ್. ನನಗೆ ಇಷ್ಟು ಇನ್ಕಮ್ ಬರ್ತಾ ಇದೆ, ಪ್ಲೀಸ್ ನನಗೆ ಲೋನ್ ಕೊಡಿ ಅಂತ ಹೋಗಿ ನೀವು ನಿಮ್ಮ ಇನ್ಕಮ್ ಎಲ್ಲ ತೋರಿಸಿದ್ರೇನೆ ಕೊಡೋದು. ಇವಾಗ ಇನ್ಕಮ್ ಇಲ್ಲದೆ ಇರೋರೆಲ್ಲ ಏನಪ್ಪ ಮಾಡ್ತಾರೆ? ಈ ಕೂಲಿ ಕೆಲಸದವರು, ಗಾರೆ ಕೆಲಸದವರೆಲ್ಲ ಲೋನ್ ಬೇಕಿರುತ್ತೆ. ಅವರೆಲ್ಲ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಇವರೆಲ್ಲ ಏನ್ ಮಾಡ್ತಾರೆ? ಈ ಮನಿ ಲೆಂಡರ್ಸ್ನ ಅಪ್ರೋಚ್ ಮಾಡ್ತಾರೆ. ಈ ಮನಿ ಲೆಂಡರ್ಸ್ ಏನ್ ಮಾಡ್ತಾರೆ? ಅವ್ರ ಹತ್ರ ಇರುವ ಎಕ್ಸ್ಟ್ರಾ ದುಡ್ಡನ್ನ ಯಾರು ಎಷ್ಟು ಕೇಳಿರ್ತಾರೆ ಆ ಬಡ್ಡಿಗೆ ಇಷ್ಟು ಕೊಡ್ಲಿಲ್ಲ, ಈ ಬಡ್ಡಿ ಇಷ್ಟು ಪೀರಿಯಡ್ ಒಳಗಡೆ ಕೊಡ್ಲಿಲ್ಲ ಅಂದ್ರೆ ಇಷ್ಟು ಚಕ್ರ ಬಡ್ಡಿ ಅಂತೆಲ್ಲ ಹೇಳಿ ಮನಿ ಲೆಂಡರ್ಸ್ ವಿಲ್ ಆಕ್ಟ್ ಅಪಾನ್. ಇದನ್ನ ಮನಿ ಲೆಂಡರ್ಸ್ ಕೆಲಸ ಅಂತ ಕರೀತಾರೆ. ಇಂಡಿಜಿನಸ್ ಬ್ಯಾಂಕರ್ಸ್ ಅಂದ್ರೆ ಯಾರು? ಇವರು ಕೂಡ ಅಷ್ಟೇ ಸ್ವಲ್ಪ ಹೈಫೈ ವರ್ಷನ್ ಆಫ್ ಮನಿ ಲೆಂಡರ್ಸ್. ಈ ಇಂಡಿಜಿನಸ್ ಬ್ಯಾಂಕರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ದೇ ಆರ್ ಲೈಕ್ ಒಂದ್ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಒಂದು ಬ್ಯಾಂಕ್ ತರ, ಚಿಕ್ಕ ಪುಟ್ಟ ಬ್ಯಾಂಕ್ ತರಾನೇ. ವೆರಿನ್ ಅವ್ರು ಏನ್ ಮಾಡ್ತಾರೆ? ಚಿಕ್ಕ ಬ್ಯಾಂಕ್ ಅಂದ್ರೆ ಇಟ್ ಈಸ್ ನಾಟ್ ಆರ್ಗನೈಸ್ಡ್ ಬ್ಯಾಂಕ್, ಫೋಮ್ ತರ ಒಂದು ಚಿಕ್ಕದಾಗಿ ಈ ಸಂಘಗಳು, ಸೊಸೈಟಿಗಳೆಲ್ಲ ಮಾಡ್ಕೊಂಡಿದಾರಲ್ಲ, ಚಿಕ್ಕದಾಗಿ ಒಂದು ಇದ್ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಜಮೀನ್ದಾರು ಪಟೇಲ್ರೆಲ್ಲ ಇರ್ತಾರಲ್ಲ, ಹುಂಡೀಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಯಾರ ಹಳ್ಳಿಯಲ್ಲಿ ಯಾರ ಹತ್ರ ಎಕ್ಸ್ಟ್ರಾ ದುಡ್ಡಿದೆ ಅವರೆಲ್ಲ ಬಂದು ನಮ್ಮ ಹತ್ರ ಡೆಪಾಸಿಟ್ ಇಡ್ಬೋದು, ಅವರಿಗೆ ಇಂಟ್ರೆಸ್ಟ್ ಸಿಗತ್ತೆ. ಅಂಡ್ ಆ ಅಮೌಂಟ್ ನಾವೇನ್ ಮಾಡ್ತೀವಿ? ಯಾರಿಗೆ ನೆಸೆಸಿಟಿ ಇದೆಯೋ ಅವರಿಗೆ ನಾವು ಪೇ ಮಾಡ್ತೀವಿ ಅಂತ. ದೇ ಅಕ್ಸೆಪ್ಟ್ ದ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಅಂಡ್ ದೇ ಲೆಂಡ್ ದ ಲೋನ್. ಬೇರೆ ಏನು ಕೆಲಸ ಮಾಡಲ್ಲ ಬ್ಯಾಂಕ್ ತರ, ಬರೀ ಇಷ್ಟು ಮಾತ್ರ ಕೆಲಸ ಮಾಡ್ತಾರೆ. ಇವನ್ನ ನಾವು ಇಂಡಿಜಿನಸ್ ಬ್ಯಾಂಕರ್ಸ್ ಅಂತ ಕರಿತೀವಿ. ಅದಾದ್ಮೇಲಿಂದ ಚಿಟ್ ಫಂಡ್. ಏನು ಚಿಟ್ ಫಂಡ್ ಅಂತ ಹೇಳಿದ್ರೆ ಕೇಳಿದೀರಾ? ಚೀಟಿ ವ್ಯವಹಾರ ಅಂತ. ಸೊ ನೀವು ಏನಪ್ಪಾ ಇಷ್ಟು ಕಂತು ಕಟ್ಟಬೇಕು, ಇಷ್ಟು ಮನ್ಸಿಗೆ ಇಷ್ಟು ಅಮೌಂಟ್ ಕಟ್ಟಿದ್ರೆ ನಿಮ್ಗೆ ಎಂಡ್ ಆಫ್ ದ ಪೀರಿಯಡ್ ನಿಮ್ಗೆ ಇಷ್ಟು ಸಿಗತ್ತೆ, ಇಷ್ಟು ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ ಸಿಗತ್ತೆ ಅಂತ ಹೇಳೋದನ್ನ ಚೀಟಿ ವ್ಯವಹಾರ ಅಂತ ಕರೀತಾರೆ. ದೀಸ್ ಆರ್ ಆಲ್ ನಾಟ್ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ನಾಟ್ ಕಂಟ್ರೋಲ್ ದಿಸ್. ದೆನ್ ಇನ್ನೇನಪ್ಪ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಫೀಚರ್ ಅಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ಸ್ ಹ್ಯಾವ್ ಟೇಕನ್ ಸ್ಟೆಪ್ಸ್ ಟು ಕಂಟ್ರೋಲ್ ಪ್ರೈವೇಟ್ ಫಿನಾನ್ಸ್ ಕಂಪನೀಸ್ ಅಂಡ್ ಚಿಟ್ ಫಂಡ್ಸ್, ಬಟ್ ಇಟ್ ಈಸ್ ಅನ್ಸಕ್ಸಸ್ಫುಲ್. RBI ಅವರು ಏನು ತಗೊಂಡಿಲ್ಲ ಅಂತಲ್ಲ, ದೇವ್ ಟೇಕನ್ ಮೆನಿ ಮೆಷರ್ಸ್. ಈ ಚಿಟ್ ಫಂಡರ್ಸ್ ನೋಡಿರ್ತೀರಾ ನೀವು, ಎಷ್ಟೊಂದು ಚಿಟ್ ಫಂಡ್ಸ್ ಎಲ್ಲ ಅಪ್ಸ್ಕೊಂಡ್ ಆಗ್ಬಿಟ್ಟಿದ್ದಾರೆ. ನಾವು ಇಟ್ಟಿದ್ದ ದುಡ್ಡೆಲ್ಲ ಎತ್ಕೊಂಡು ಓಡಾಗ್ಬಿಟ್ಟಿದ್ದಾರೆ, ಪರಾರಿ ಆಗ್ಬಿಟ್ಟಿದ್ದಾರೆ. ಬಿಕಾಸ್ ಏನು ಸೆಕ್ಯೂರಿಟಿ ಇಲ್ಲ. ನೀವು ದುಡ್ಡಿಡ್ತಿದ್ದೀರಾ, ಒಂದು ನಂಬಿಕೆ ಮೇಲೆ ದುಡ್ಡಿಡ್ತಾ ಇರ್ತೀರಾ, ಚೀಟಿ ಹಾಕ್ತಾ ಇರ್ತೀರಾ. ಏನಕ್ಕೆ? ಒಂದು ನಂಬಿಕೆ ಮೇಲೆ ಚೀಟಿ ಹಾಕ್ತಾ ಇರ್ತೀರಾ. ಅವ್ರು ಅಪ್ಸ್ಕೊಂಡ್ ಆಗ್ಬಿಟ್ರೆ ಯಾರ ಹತ್ರ ಹೋಗ್ತೀರಾ? ನೀವು ಹೋಗಿ ಎಲ್ಲೂ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಇವ್ರು ಅಪ್ಸ್ಕೊಂಡ್ ಮಾಡಿದಾರೆ ಅಂದ್ರೆ ನಿನ್ ದುಡ್ಡು ನೀನೇನಕ್ಕೆ ಬೇರೆಯವ್ರಿಗೆ ಕೊಟ್ಟೆ, ಬ್ಯಾಂಕಲ್ಲಿ ಇಟ್ಟಿದ್ರೆ ನಾವು ಹೋಗಿ ಎನ್ಕ್ವೈರಿ ಮಾಡ್ಬೋದಿತ್ತು. ಸೊ ಈ ತರ ಪರಿಸ್ಥಿತಿ ಬರುತ್ತೆ. RBI ಹ್ಯಾಡ್ ಟೇಕನ್ ಮೆನಿ ಸ್ಟೆಪ್ಸ್ ಟು ಕಂಟ್ರೋಲ್ ದಿಸ್ ಪ್ರೈವೇಟ್ ಫೈನಾನ್ಸ್ ಕಂಪನೀಸ್. ಪ್ರೈವೇಟ್ ಫೈನಾನ್ಸ್ ಕಂಪನೀಸ್ ಅಂತ ಹೇಳಿದ್ರೆ ಯಾರ್ಯಾರು? ಈ ಮನಿ ಲೆಂಡರ್ಸು, ಇಂಡಿಜಿನಸ್ ಬ್ಯಾಂಕರ್ಸು, ಚಿಟ್ ಫಂಡ್ಸು, ಈ ತರ ಈ ಪ್ರೈವೇಟ್ ಫೈನಾನ್ಸ್ ಕಂಪನೀಸ್ ಮತ್ತೆ ಚಿಟ್ ಫಂಡ್ಸ್ ನ ಅವರ ವ್ಯವಹಾರಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ದೇ ಹ್ಯಾವ್ ಟೇಕನ್ ಮೆನಿ ಮೆಷರ್ಸ್. ಬಟ್ ಆಸ್ ಆಫ್ ನಾವ್ ಇಟ್ ಈಸ್ ಅನ್ಸಕ್ಸಸ್ಫುಲ್. ಅವರ ಏನೇ ರೆಗ್ಯುಲೇಷನ್ ಇರಲಿ ಅದು ಅನ್ಸಕ್ಸಸ್ಫುಲ್ ಆಗಿದೆ. ಇಟ್ಸ್ ನಾಟ್ ಸಕ್ಸಸ್ಫುಲ್. So this is unorganized market. The second classification of financial market is organized market. So financial market ಅಲ್ಲಿ ಎರಡು major classification ಬರುತ್ತೆ. First is unorganized market. The second one is organized market. So organized market ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, again the word says which is organized. Which is organized ಅಂತ ಹೇಳಿದ್ರೆ market which have standardized rules and regulations to deal in financial assets. Financial assets ಅಂತ ಹೇಳಿದ್ರೆ money and money relative aspects.
ಈ ಮನಿ ಮತ್ತೆ ಮನಿ ರಿಲೇಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರೆ, ನಾನು ಇವಾಗ 10 ರೂಪಾಯಿ ತಗೊಂಡ್ರೆ ಅಥವಾ 1000 ರೂಪಾಯಿ ತಗೊಂಡ್ರೆ ನನಗೆ 1 ತಿಂಗಳಾದ್ಮೇಲೆ ನಾನು ಆ ವ್ಯಕ್ತಿಗೆ ಎಷ್ಟು ರೂಪಾಯಿ ಕೊಡಬೇಕು? 1000 ರೂಪಾಯಿನೇ ಕೊಡ್ಬೇಕಾ? 1000 ರೂಪಾಯಿಗಿಂತ ಸ್ವಲ್ಪ ಜಾಸ್ತಿ. ಬಿಸ್ನೆಸ್ ಓರಿಯೆಂಟೆಡ್ ಆದ್ರೆ, ಬಿಸ್ನೆಸ್ ಮೈಂಡೆಡ್ ಆದ್ರೆ ಅವನೇನ್ ಹೇಳ್ತಾನೆ, 1000 ರೂಪಾಯಿಗೆ 10 ರೂಪಾಯಿ ಸೇರಿಸ್ಕೊಡು, 1010 ರೂಪಾಯಿ ಕೊಡು ಅಂತ ಹೇಳ್ತಾನೆ. ಈಸ್ ಇಟ್ ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳಿದ್ರೆ ಆ ಪರ್ಸೆಂಟೇಜ್ ಏನಿದೆಯಲ್ಲ ಅದು RBI ರೆಕಗ್ನೈಸ್ ಮಾಡಿರುವಂತಹ ಪರ್ಸೆಂಟೇಜ್ ಅಲ್ವಾ? ಅದನ್ನ ನಾವು ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ ಕಲಿತಾ ಹೋಗ್ತೀವಿ. ಆರ್ಗನೈಸ್ಡ್ ಮಾರ್ಕೆಟ್ ಇಸ್ ಅ ಸ್ಟ್ಯಾಂಡರ್ಡೈಸ್ಡ್ ಮಾರ್ಕೆಟ್ ವಿಚ್ ಹ್ಯಾವ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಏನ್ ಮಾಡ್ತಾರೆ, ದೇ ಫಿಕ್ಸ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇವಾಗ ನಾವು ಬ್ಯಾಂಕ್ದೇ ಎಕ್ಸಾಂಪಲ್ ತಗೊಳ್ಳಿ. ಬ್ಯಾಂಕ್ ಹೋಗಿ ಅಪ್ರೋಚ್ ಮಾಡಿದ್ರೆ ನಂಗೆ ಲೋನ್ ಬೇಕು ಸರ್ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಸುಮ್ಮನೆ ಲೋನ್ ಕೊಟ್ಬಿಡ್ತಾರ? ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಸೊ ನಿಮ್ದು ಡೀಟೇಲ್ಸ್ ಎಲ್ಲ ಕೊಡಿ, ನಿಮ್ದು ಹೆಂಗೆ ನೀವು ಈ ಸಾಲನ ತೀರಿಸ್ತೀರಾ ಆ ಡೀಟೇಲ್ಸ್ ಕೊಡಿ, ತಿಂಗಳಿಗೆ ಎಷ್ಟು ಕಟ್ಟಕ್ಕಾಗತ್ತೆ ಈ ಸಾಲನ, ಹೆಂಗ್ ಕಟ್ತೀರಾ ಆ ಸಾಲನ, ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಸೊ ನಾನೀಗ ಸಾಲ ಕೊಡ್ತೀನಿ ನಿಮ್ಗೆ 10% ಇಂಟ್ರೆಸ್ಟ್ಗೆ ಸಾಲ ಕೊಡ್ತೀನಿ, ಎವ್ರಿ ತಿಂಗಳು 10% ಇಂಟ್ರೆಸ್ಟ್ ಕೊಡಬೇಕು, ಅದ್ರ ಜೊತೆಗೆ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಅಸಲನ್ನ ತೀರಿಸ್ಬೇಕು ಅಂತ ಹೇಳೋದನ್ನ ಏನಂತ ಕರೀತಾರೆ, ಆರ್ಗನೈಸ್ಡ್ ಮಾರ್ಕೆಟ್. RBI ಇದೆಯಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿತೀವಿ ಇನ್ ದ ನೆಕ್ಸ್ಟ್ ಚಾಪ್ಟರ್ಸ್ ಅಂಡ್ ಆಲ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಏನು, ಅದು ಯಾವಾಗ ಸ್ಟಾರ್ಟ್ ಆಯ್ತು, ಅವರ ಕೆಲಸಗಳೇನು, ಅವ್ರು ಏನೇನ್ ಮಾಡ್ತಾರೆ, ಅದನ್ನೆಲ್ಲ ನಾವು ಡೀಟೇಲ್ಸ್ ಆಗಿ ಕಲಿಯೋಣ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸ್. ಇವ್ರು ಏನ್ ಮಾಡ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ದೇ ವಿಲ್ ಹ್ಯಾವ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇಷ್ಟೇ ಇಡಬೇಕು ರೇಟ್ ಆಫ್ ಇಂಟ್ರೆಸ್ಟ್, ಇದಕ್ಕಿಂತ ಜಾಸ್ತಿ ಇಡಬಾರ್ದು, ಇದಕ್ಕಿಂತ ಕಡಿಮೆನೂ ಇಡಬಾರ್ದು ಅಂತ ಹೇಳಿ ಒಂದು ರೂಲ್ಸ್ ನ ತಗೊಂಡ್ ಬರ್ತಾರೆ. ಅಂಡ್ ದೆನ್ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಬೇಕು, KYCs, ಯಾವ್ಯಾವ ಡಾಕ್ಯುಮೆಂಟ್. ಇವಾಗ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ ಹೋದ ತಕ್ಷಣ ಫಸ್ಟ್ ಏನ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ. ಇಫ್ ಯು ಆರ್ ಅ ವರ್ಕಿಂಗ್ ಮೆನ್ ಆರ್ ಅ ವುಮೆನ್, ಫಸ್ಟ್ ಏನ್ ಕೇಳ್ತಾರೆ, ಪ್ಯಾನ್ ಕಾರ್ಡ್ ಕೇಳ್ತಾರೆ. ಕರೆಕ್ಟಾ? ಆ ತರನೇ ದೇರ್ ಆರ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮತ್ತೆ ಇವಾಗ ಕೂಡ ಅಷ್ಟೇ, ಯು ಹ್ಯಾವ್ ಮಿನಿ ಏನಪ್ಪಾ ರೂಲ್ಸ್. ಈಗ ಏನ್ ರೂಲ್ಸ್ ಇದೆ ಅಂತ ಹೇಳಿದ್ರೆ, ಈ 10,000ಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಗಿವ್ ಯುವರ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್. ಪ್ಯಾನ್ ಕಾರ್ಡ್ ಡೀಟೇಲ್ಸ್ ನ ಕೊಡ್ಬೇಕಾಗತ್ತೆ. ಆಮೇಲೆ ಯುವರ್ ಮೊಬೈಲ್ ನಂಬರ್ ಶುಡ್ ಬಿ ಲಿಂಕ್ಡ್ ವಿತ್ ಪ್ಯಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್. ಕರೆಕ್ಟಾ? ಸೊ LPG ಸಬ್ಸಿಡೀಸ್ ಎಲ್ಲ ತಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ನಂಬರ್ ವಿಲ್ ಬಿ ಸೀಡೆಡ್. ಸೊ ಇದೆಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಅವಾಯ್ಡ್ ಕರಪ್ಷನ್. ಸೊ ಈ ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಸೊ ಇಟ್ ಹ್ಯಾಸ್ ಅ ಸ್ಟ್ಯಾಂಡರ್ಡೈಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡ್ ವಿಚ್ ಈಸ್ ಸ್ಟ್ರಿಕ್ಟ್ಲಿ ಸೂಪರ್ವೈಸ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸ್ಟ್ರಿಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಏನಾದ್ರೂ ಡಿವಿಯೇಷನ್ಸ್ ಇದೆಯಾ, ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಹೇರಾಫೇರಿ ಆಗ್ತಾ ಇದೆಯಾ. ಸೊ ಐ ಕ್ಯಾನ್ ಗಿವ್ ಯು ಎಕ್ಸಾಂಪಲ್ ಆಫ್ ಎಸ್ ಬ್ಯಾಂಕ್. ಜಸ್ಟ್ ನೀವು ಮನೆಯಲ್ಲಿ ಕುತ್ಕೊಂಡು ಎಸ್ ಬ್ಯಾಂಕ್ದು ಪ್ರಾಬ್ಲಮ್ ಏನಾಯ್ತು, ಶೇರ್ ಮಾರ್ಕೆಟ್ ಅಲ್ಲಿ ಏನೇನು ಪ್ರಾಬ್ಲಮ್ ಆಯ್ತು ಅಂತ ಚೆಕ್ ಮಾಡಿ. ಅಂಡ್ PMC ಬ್ಯಾಂಕ್ ಅನ್ಸುತ್ತೆ, ಮಹಾರಾಷ್ಟ್ರ ಬ್ಯಾಂಕ್, ಪಂಜಾಬ್ ಮಹಾರಾಷ್ಟ್ರ ಬ್ಯಾಂಕ್ ಅಂತ ಯಾವುದೋ ಒಂದು ಬ್ಯಾಂಕ್ದು ದೇರ್ ವಾಸ್ ಅನ್ ಇಶ್ಯೂ. ಈ 2 ಕೇಸ್ ಸ್ಟಡಿನ ವಿಲ್ ಡಿಸ್ಕಸ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಸೊ ಈ ಎರಡು ಇಶ್ಯೂಸ್ನ ಸುಮ್ಮನೆ ಒಂದ್ಸಲ ರೆಫರ್ ಮಾಡಿ, ಚೆಕ್ ಮಾಡಿ, ಯು ಗೆಟ್ ಟು ನೋ ಏನಾಯ್ತು ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಅಂತ. ಅಂಡ್ ಡಿಡ್ ಯು ನೋ ಕಾನ್ಸೆಪ್ಟ್ ಒಂದು ಹೇಳ್ತೀನಿ. ನೀವು ಬ್ಯಾಂಕಲ್ಲಿ ಹಣ ಇಡ್ತೀರಾ, ನಿಮ್ಮ ಹತ್ರ ತುಂಬಾ ಹಣ ಇದೆ, ಬ್ಯಾಂಕಲ್ಲಿ ಹಣ ಇಡ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಹಣಕ್ಕೆ ಏನ್ ಸೆಕ್ಯೂರಿಟಿ? ಹಣ ಇಡ್ತೀರಾ ಅಂಡ್ ಯು ವಿಲ್ ಗೆಟ್ ಯುವರ್ ಮನಿ ಬ್ಯಾಕ್ ಅಂತ ನಿಮ್ಮ ಅಸಂಪ್ಷನ್. ಕರೆಕ್ಟಾ? ನನ್ನ ಮನೆಯಲ್ಲಿ ಇಟ್ಟರೆ ಕಳ ಎತ್ಕೊಂಡು ಹೋಗ್ತಾನೆ ಅನ್ನೋ ಇಂಟೆನ್ಷನ್ ಇಂದ ನಾವೇನ್ ಮಾಡ್ತೀವಿ, ಬ್ಯಾಂಕಲ್ಲಿ ಇಡ್ತೀವಿ. ಈಗ ಬ್ಯಾಂಕೇ ದಿವಾಳಿ ಆಗ್ಬಿಟ್ರೆ ನಿಮ್ಮ ಹತ್ರ ಇರುವ ದುಡ್ಡು ಸಿಗುತ್ತಾ? ನೀವು ಇಟ್ಟಿರುವಂತಹ ದುಡ್ಡು ಸಿಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತೀರಾ. ಬಟ್ ಟು ಯೋರ್ ಇನ್ಫಾರ್ಮೇಶನ್ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಆಫ್ ಇವಾಗ ಚೇಂಜ್ ಮಾಡಿದ್ದಾರೆ ರೂಲು. ಬಿಫೋರ್ ಇಟ್ ವಾಸ್ ಲೈಕ್ ನೀವು ಎಷ್ಟೇ ಹಣ ಇಡಿ, ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ 10 ಲಕ್ಷ 20 ಲಕ್ಷ ಹಣ ಇಟ್ಟರು ಕೂಡ ನಿಮ್ಮ ಹಣದ ಇನ್ಶೂರೆನ್ಸ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಶ್ಯೂರ್ಲಿ ಎಷ್ಟು ವಾಪಸ್ ಸಿಗುತ್ತೆ ಅಂತ ಹೇಳಿದ್ರೆ 1 ಲಕ್ಷ ಅಟ್ ದ ಟೈಮ್ ಆಫ್ ಬ್ಯಾಂಕ್ರಪ್ಸಿ. ಕಂಪನಿ ಏನಾದ್ರು ದಿವಾಳಿ ಆಗ್ಬಿಟ್ರೆ, ಕಂಪನಿ ಏನಾದ್ರು ಅಬ್ಸ್ಕಾಂಡ್ ಮಾಡ್ಬಿಟ್ರೆ, ಮ್ಯಾಕ್ಸಿಮಮ್ ಆಫ್ 1 lakh ಯು ವಿಲ್ ಗೆಟ್. how much ever you keep, like 10 ಲಕ್ಷ 20 ಲಕ್ಷ ಎಷ್ಟೇ ಇಟ್ರು ಕೂಡ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಫ್ 1 lakh. ಸೊ ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, these are all the rules which is framed to maintain the organized market. So this is again classified into 2, that is ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್. ಈಗ ಫಿನಾನ್ಷಿಯಲ್ ಮಾರ್ಕೆಟ್ ನ 2 ಕ್ಲಾಸಿಫಿಕೇಶನ್ ಮಾಡ್ತೀವಿ, ಅನ್ಆರ್ಗನೈಸ್ ಸೆಕ್ಟರ್, ಆರ್ಗನೈಸ್ ಸೆಕ್ಟರ್. ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಏನು? ಮನಿ ಲೆಂಡರ್ಸ್, ಇಂಡಿಜಿನಸ್ ಬ್ಯಾಂಕರ್ಸ್, ಚಿಟ್ ಫಂಡ್ಸ್, ಇವರೆಲ್ಲ ಕೂಡ ಅಂದ್ರೆ ಹೂ ಆರ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಆಫ್ ದ ಅಥಾರಿಟಿ. ವೆರಿನ್
ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಬಂದ ತಕ್ಷಣ ವಿಚ್ ಹ್ಯಾಸ್ ಅ ಸ್ಟ್ಯಾಂಡರ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡ್ ವಿಚ್ ಈಸ್ ಸ್ಟ್ರಿಕ್ಟ್ಲಿ ಸೂಪರ್ವೈಸ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂಡ್ ಆರ್ಗನೈಸ್ಡ್ ಮಾರ್ಕೆಟ್ ಮತ್ತೆ ಎರಡು ಕ್ಲಾಸಿಫಿಕೇಶನ್ ಆಗುತ್ತೆ, ಏನೇನಪ್ಪ ಅಂತ ಹೇಳಿದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ಮತ್ತೆ ಮನಿ ಮಾರ್ಕೆಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಈ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನು? ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಫೈನಾನ್ಷಿಯಲ್ ಅಸೆಟ್ಸ್ ವಿಚ್ ಈಸ್ ಲಾಂಗ್ ಟರ್ಮ್ ಆರ್ ಇಂಡೆಫಿನೇಟ್, ವಿಚ್ ಹ್ಯಾಸ್ ಲಾಂಗ್ ಟರ್ಮ್ ಆರ್ ಇಂಡೆಫಿನೇಟ್ ಮೆಚ್ಯೂರಿಟಿ. ಏನ್ ಹಂಗಂದ್ರೆ ಸೊ ಮಾರ್ಕೆಟ್ ಫಾರ್ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳ್ತಾರೆ. ಫೈನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಆಸ್ ಐ ಸೆಡ್ ಯಾವ್ಯಾವ ಆಸ್ಪೆಕ್ಟ್ಸು ವಿಚ್ ಕಮ್ಸ್ ಅಂಡರ್ ಫಿನಾನ್ಷಿಯಲ್ ಆಸ್ಪೆಕ್ಟ್ ಅದನ್ನೆಲ್ಲ ನಾವು ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಮನಿ ಅಂಡ್ ಮಾನಿಟರಿ ರಿಲೇಟಿವ್ ಅಂತ ಕರಿತೀವಿ. ಮಾರ್ಕೆಟ್ ಫಾರ್ ಫೈನಾನ್ಷಿಯಲ್ ಅಸೆಟ್ಸ್, ಫಿನಾನ್ಷಿಯಲ್ ಅಸೆಟ್ಸ್ ವಿಚ್ ಹ್ಯಾವ್ ಲಾಂಗ್ ಟರ್ಮ್ ಮೆಚ್ಯೂರಿಟಿ, ವಿಚ್ ಹ್ಯಾವ್ ಇಂಡೆಫಿನೇಟ್ ಮೆಚ್ಯೂರಿಟಿ, ಇದನ್ನ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಏನ್ ಹಿಂಗಂದ್ರೆ ಏನಪ್ಪಾ ಇದು ಲಾಂಗ್ ಟರ್ಮ್ ಮೆಚ್ಯೂರಿಟಿ, ಇಂಡೆಫಿನೇಟ್ ಮೆಚ್ಯೂರಿಟಿ ಅಂತ ಹೇಳಿದ್ರೆ ನೀವೀಗಾಗಲೇ ಓದಿರ್ತೀರಾ. ಏನು ಓದಿದ್ದೀರಾ? ಶೇರ್ಸು, ಡಿಬೆಂಚರ್ಸು, ಬಾಂಡ್ಸ್ ಬಗ್ಗೆ ಎಲ್ಲ ಓದಿದ್ದೀರಲ್ವಾ? ಅಕೌಂಟ್ಸ್ ಕ್ಲಾಸಲ್ಲಿ ಓದಿದ್ದೀರಾ? ಏನಪ್ಪ ಶೇರು? ಶೇರ್ ಇಸ್ ಅ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪನಿ. ಏನಂಗಂದ್ರೆ ಶೇರ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪನಿಗೆ ದುಡ್ಡು ಬೇಕಿರುತ್ತೆ. ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ವಿ ಹ್ಯಾವ್ 4 ಸ್ಟೇಜಸ್: ಪ್ರಮೋಷನ್ ಸ್ಟೇಜ್, ರಿಜಿಸ್ಟ್ರೇಷನ್ ಆಫ್ ದ ಕಂಪನಿ ಸ್ಟೇಜ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್. ಒಂದು ಕಂಪನಿ ಸ್ಟಾರ್ಟ್ ಆಗಬೇಕಾದ್ರೆ ಕ್ಯಾಪಿಟಲ್ ಇಸ್ ಅ ಮೇಜರ್ ಸೋರ್ಸ್. ಈ ಕ್ಯಾಪಿಟಲ್ ಇಸ್ ಅ ಮೇಜರ್ ಸೋರ್ಸ್ ಅಂದಾಗ ಏನಾಗುತ್ತೆ, ಈ ಕ್ಯಾಪಿಟಲ್ನ ಹೇಗೆ ಮಾಡ್ತಾರೆ, ಅವರು ಹೇಗೆ ತಗೊಳ್ತಾರೆ ಕ್ಯಾಪಿಟಲ್ನ? ಒಂದು ಪಬ್ಲಿಕ್ಗೆ ಶೇರ್ಸ್ನ ಆಫರ್ ಮಾಡಿ, ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿ ಅವರು ಶೇರ್ ಕ್ಯಾಪಿಟಲ್ನ ರೇಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಬ್ಯಾಂಕ್ಸ್ಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲ ಡಿಬೆಂಚರ್ಸ್ ಕೊಡ್ತಾರೆ, ಇಲ್ಲ ಬಾಂಡ್ಸ್ನ ತಗೊಳ್ತಾರೆ. ಇದೆಲ್ಲಾ ಮೆಥಡ್ ಇಂದ ಇವ್ರು ಏನ್ ಮಾಡ್ತಾರೆ, ಸೊ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಯ್ತು, ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಅದೇ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಅಥವಾ ಇಂಡೆಫಿನೇಟ್ ಮೆಚುರಿಟಿ ಇರುವಂತಹ ಫಿನಾನ್ಷಿಯಲ್ ಅಸೆಟ್ಸ್ ನ ಡೀಲ್ ಮಾಡುವಂತಹ ಮಾರ್ಕೆಟ್ ನ ನಾವೆಂತ ಕರಿತೀವಿ? ಕ್ಯಾಪಿಟಲ್ ಮಾರ್ಕೆಟ್. ಇಲ್ಲಿ ಏನ್ ಡೀಲ್ ಮಾಡ್ತಾರೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ವಿಚ್ ಈಸ್ ಮೋರ್ ದ್ಯಾನ್ 1 year. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಇನ್ಕ್ಲೂಡ್ ಶೇರ್ಸ್, ಡಿಬೆಂಚರ್ಸ್. ಶೇರ್ಸ್ ಅಲ್ಲಿ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್, ಬ್ಯಾಂಕ್ ಲೋನ್ಸ್, ಬ್ಯಾಂಕ್ ಬಾರೋಯಿಂಗ್ಸ್ ಇದೆಲ್ಲ ಬರುತ್ತೆ. ಸೊ ಇದೇನಾಯ್ತು, ನಾಟ್ ಲೆಸ್ ದ್ಯಾನ್ 1 year. 1 ವರ್ಷಕ್ಕಿಂತ ಕಡಿಮೆ ಇರೋದಾದ್ರೆ ಇಟ್ ಈಸ್ ನಾಟ್ ಕಾಲ್ಡ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಸೊ ನಾವ್ ಯಾವ ಸೆಕ್ಯೂರಿಟಿ 1 ವರ್ಷಕ್ಕೆ ತಗೊಳ್ಳಲ್ಲ. ನಾವೇನ್ ಮಾಡ್ತೀವಿ, ತಗೊಂಡ್ರು ಕೂಡ ನಾವು ಬೇರೆಯವ್ರಿಗೆ ಸೇಲ್ ಮಾಡಬಹುದು ವಿನಃ ಕಂಪನಿಯವರು ಅದನ್ನ ವಾಪಸ್ ತಗೊಳ್ಳಲ್ಲ. ಸೊ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಆರ್ long-term securities which is more than 1 year. Securities which is offered for more than 1 year are called capital market. ಏನು capital market ಅಂತ ಹೇಳಿದ್ರೆ long-term securities. So they deal in long-term securities which possess more than 1 year. 1 ವರ್ಷಕ್ಕಿಂತ ಜಾಸ್ತಿ ಡೀಲ್ ಆಗುವಂತಹ ಶೇರ್ಸ್, ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಇದನ್ನೆಲ್ಲ ನಾವೆಂತ ಕರಿತೀವಿ? ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೊ 1 ವರ್ಷಕ್ಕಿಂತ ಜಾಸ್ತಿ ಇರುವಂತಹ ಈ ಸೆಕ್ಯೂರಿಟೀಸ್, ದಟ್ ಈಸ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ನಾವೆಂತ ಕರಿತೀವಿ? ಕ್ಯಾಪಿಟಲ್ ಮಾರ್ಕೆಟ್ ಫಿನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ಅಂಡ್ ಈ ಕ್ಯಾಪಿಟಲ್ ಮಾರ್ಕೆಟ್ ನ ಅಗೇನ್ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಏನ್ ಕ್ಲಾಸಿಫಿಕೇಶನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಏನು ಈ ಕ್ಲಾಸಿಫಿಕೇಶನ್ ಏನಕ್ಕೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅಫ್ಕೋರ್ಸ್ ಸೊ ಕ್ಯಾಪಿಟಲ್ ಮಾರ್ಕೆಟ್ ಡೀಲ್ಸ್ ಇನ್ ದ ಲಾಂಗ್ ಟರ್ಮ್ ಅಂಡ್ ಇಂಡೆಫಿನೇಟ್ ಮೆಚುರಿಟಿ ಇರುವಂತಹ ಫೈನಾನ್ಷಿಯಲ್ ಅಸೆಟ್ಸ್ ನ ಡೀಲ್ ಮಾಡೋದ್ರಿಂದ ಇಟ್ ಹ್ಯಾಸ್ ಅ ಸಬ್ ಕ್ಲಾಸಿಫಿಕೇಶನ್. ಯಾವುದೇದಪ್ಪ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಲಾಂಗ್ ಟರ್ಮ್. ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂದ್ರೆ ಏನು? ವಿ ವಿಲ್ ಡಿಸ್ಕಸ್ ನಾವ್. ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ನೀವು ಇಲ್ಲಿ ನಾನು ಪಿಕ್ಚರ್ ಹಾಕಿರೋದು ಕಾಣಿಸ್ಬೋದು ನಿಮಗೆ. ಒಂದು ಶೇರ್ ಸರ್ಟಿಫಿಕೇಟ್ ಇದೆ, ಇನ್ನೊಂದು ಅಲ್ಲೇ ಕಾಣಿಸುತ್ತೆ ಚಿಕ್ಕದಾಗಿದೆ. ಐ ಕುಡ್ ನಾಟ್ ಡೂ ಇಟ್ ಮಚ್ ಬಿಗರ್ ಬಿಕಾಸ್ ಆಫ್ ದ ಸ್ಪೇಸ್ ಕನ್ಸ್ಟ್ರೇಂಟ್. ಕ್ಯಾಪಿಟಲ್ ಒಂದು ಶೇರ್ ಸರ್ಟಿಫಿಕೇಟ್, ದಟ್ ಈಸ್ ಬಾಂಬೆ ಎಲೆಕ್ಟ್ರಿಕ್ ಸಪ್ಲೈ ಅಂಡ್ ಇದ್ರದ್ದು ಶೇರ್ ಸರ್ಟಿಫಿಕೇಟ್ ಇದೆ. ಅಂಡ್ ಒನ್ ಮೋರ್ ಇಸ್ ದ ಬಾಂಡ್ಸ್ ಹಾಕಿದ್ದೀನಿ, 2 ಹಾಕಿದ್ದೀನಿ. ಈ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಇಂಡಸ್ಟ್ರಿಯಲ್ ಅಂತ ಹೇಳಿದ್ರೆ ಕಂಪನೀಸ್, ಜಾಯಿಂಟ್ ಸ್ಟಾಕ್ ಕಂಪನಿ ವಿಚ್ ಯು ಹ್ಯಾವ್ ಸ್ಟಡಿಡ್ ಇನ್ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಓದಿರ್ತೀರಾ. ಕಂಪನೀಸ್ ಅಂದ್ರೆ ಏನು, ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂದ್ರೆ ಏನು, ಗವರ್ಮೆಂಟ್ ಕಂಪನೀಸ್ ಅಂದ್ರೆ ಏನು ಎಲ್ಲ ಓದಿರ್ತೀರಾ, ಕರೆಕ್ಟಾ? ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳಿದ್ರೆ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಕಂಪನಿ. ಏನು ಕಂಪನಿ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್
ವಿಚ್ ಇನ್ಕ್ಲೂಡ್ಸ್ ಏನೇನು ಓದಿದ್ದೀರಾ ನೀವು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಏನೇನು ಮಾಡ್ತಾರೆ, ಏನೇನು ಹೇಗೆ ಕ್ಯಾಪಿಟಲ್ನ ರೇಸ್ ಮಾಡ್ತಾರೆ, ಥ್ರೂ ಈಕ್ವಿಟಿ ಶೇರ್ಸ್, ಥ್ರೂ ಪ್ರಿಫರೆನ್ಸ್ ಶೇರ್ಸ್, ಥ್ರೂ ಡಿಬೆಂಚರ್ಸ್, ಥ್ರೂ ಬಾಂಡ್ಸ್. ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳಿದ್ರೆ ಪ್ಯೂರ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಕಂಪನೀಸ್ ಸೆಕ್ಯೂರಿಟೀಸ್. ಏನು ಕಂಪನಿ ಸೆಕ್ಯೂರಿಟಿ? ಸೆಕ್ಯೂರಿಟಿ ಅಂದ್ರೆ ಇಲ್ಲಿ ಶೇರ್ಸ್, ಶೇರ್ಸು, ಶೇರ್ ಪ್ರೀಮಿಯಮು, ಡಿಬೆಂಚರ್ಸು, ಬಾಂಡ್ಸ್ನ ನಾವು ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇಟ್ಸ್ ನಾಟ್ ದಟ್ ಅದರ್ ಮೀನಿಂಗ್ ಆಫ್ ಸೆಕ್ಯೂರಿಟಿ. ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತಪ್ಪ ಅಂದ್ರೆ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್. ಈಕ್ವಿಟಿ ಶೇರ್ಸ್ ಇಸ್ ಓನರ್ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್ ಅಂಡ್ ಬಾಂಡ್ಸ್. ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಯಾರಿಗೆ ಪ್ರಿಫರೆನ್ಸ್ ಇರುತ್ತೆ ವೋಟಿಂಗ್ಗೆ ಮತ್ತೆ ಡಿವಿಡೆಂಡ್ಸ್ಗೆ ಪ್ರಿಫರೆನ್ಸ್ ಇರುತ್ತೆ ಅವ್ರನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಡಿಬೆಂಚರ್ ಹೋಲ್ಡರ್ಸ್ ವಿಲ್ ರಿಸೀವ್ ಇಂಟ್ರೆಸ್ಟ್, ಬಾಂಡ್ಸ್ಗೂ ಇಂಟ್ರೆಸ್ಟ್ ಸಿಗುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೂಡ ಡಿವಿಡೆಂಡ್ ಸಿಗುತ್ತೆ. ಸೊ ಇಂಡಸ್ಟ್ರಿ ಸೆಕ್ಯೂರಿಟೀಸ್ ಅಲ್ಲಿ ಇದಿಷ್ಟು ಇನ್ಕ್ಲೂಡ್ ಆಗುತ್ತೆ. ಅಂಡ್ ದಿಸ್ ಈಸ್ ಅ ಮಾರ್ಕೆಟ್ ವೇರ್ ಇಂಡಸ್ಟ್ರಿ, that is company, raise capital by issuing appropriate instrument. ಏನ್ ಹಂಗಂದ್ರೆ ಬೈ ಇಶ್ಯೂಯಿಂಗ್ ಅಪ್ರೋಪ್ರಿಯೇಟ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನರ್ಥ? ಸೊ ಯಾವ್ದಾದ್ರೂ ಒಂದು ಮುಖಾಂತರ, ಒಂದು ಶೇರ್ಸ್ ನ ಇಶ್ಯೂ ಮಾಡಿ ದುಡ್ಡನ್ನ ತಗೋಬಹುದು, ಒಂದು ಡಿಬೆಂಚರ್ಸ್ ನ ಇಶ್ಯೂ ಮಾಡಿ ದುಡ್ಡನ್ನ ತಗೋಬಹುದು, ಒಂದು ಅವರ ಆಸ್ತಿಯನ್ನ ಅಡ ಇಟ್ಟು ದುಡ್ಡನ್ನ ತಗೋಬಹುದು ಫ್ರಮ್ ದ ಬ್ಯಾಂಕ್ಸ್. ಇಲ್ಲಿ ಹೇಳ್ತಿದ್ದಾರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ವೇರ್ ಕಂಪನಿ ರೇಸ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದ್ರೆ ಆಥರೈಸ್ಡ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್, ಇದನ್ನೆಲ್ಲ ಕೇಳಿರ್ತೀರಾ ನೀವು. ಆ ಕ್ಯಾಪಿಟಲ್ ಅನ್ನುವಂತಹ ಕಾನ್ಸೆಪ್ಟ್ ನ ನಾವು ತಗೊಳ್ಬೇಕು. ಕ್ಯಾಪಿಟಲ್ ಅಂದ್ರೆ ದುಡ್ಡು. ದುಡ್ಡನ್ನ ನಾವು ಬಿಸ್ನೆಸ್ ಮಾಡೋದಕ್ಕೆ ದುಡ್ಡನ್ನ ಹೇಗಪ್ಪ ತಗೊಳ್ತೀವಿ, ಹೇಗೆ ರೇಸ್ ಮಾಡ್ತಾರೆ ಕಂಪನಿಯವರು ಅಂತ ಹೇಳಿದ್ರೆ ಬೈ ಇಶ್ಯೂಯಿಂಗ್ ಅಪ್ರೋಪ್ರಿಯೇಟ್ ಇನ್ಸ್ಟ್ರೂಮೆಂಟ್. ಇಲ್ಲಿ ಅಪ್ರೋಪ್ರಿಯೇಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಈದರ್ ಶೇರ್ಸ್. ಸೊ ಕಂಪನಿ ಕ್ಯಾನ್ ಫ್ಲೋಟ್ ಶೇರ್ಸ್ ಇನ್ ದ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ದಟ್ ಈಸ್ IPO. ಸೊ IPO ಮಾಡಿ ಅವರು ಶೇರ್ಸ್ ನ ಫ್ಲೋಟ್ ಮಾಡಬಹುದು, ಅಥವಾ ಡಿಬೆಂಚರ್ಸ್ ನ ಕಾಲ್ ಫಾರ್ ಮಾಡಬಹುದು. ಡಿಬೆಂಚರ್ಸ್ ನ ಕೊಟ್ಟು ಡಿಬೆಂಚರ್ಸ್ ಇಂದ ಅವರು ದುಡ್ಡನ್ನ ತಗೊಳ್ಬಹುದು, ಅಥವಾ ಕಂಪನಿಯ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಅಂಡ್ ಮಿಷನರಿನ ಅಡ ಇಟ್ಟು ಅವರು ಹಣವನ್ನ ತಗೋಬಹುದು ಫ್ರಮ್ ದ ಬ್ಯಾಂಕ್ಸ್. ಇದನ್ನ ನಾವೆಂತ ಕರಿತೀವಿ? ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್. Industrial security market is a market for industrial securities which includes equity shares, preference shares, debentures or bonds, and it is a market where company or industry raise capital by issuing appropriate instrument. So industrial security market again is classified into two. ಈಗ ಎಷ್ಟು ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ is subdivided into two. ಯಾವ್ದಪ್ಪ? ಅನ್ಆರ್ಗನೈಸ್ಡ್ ಮಾರ್ಕೆಟ್, ಆರ್ಗನೈಸ್ಡ್ ಮಾರ್ಕೆಟ್. ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಹೇಳಿದ್ರೆ ಏನು? ವೇರ್ ಮನಿ ಲೆಂಡರ್ಸ್, ಇಂಡಿಜಿನಸ್ ಬ್ಯಾಂಕರ್ಸ್, ಚಿಟ್ ಫಂಡ್ಸ್ ವಿಲ್ ವರ್ಕ್, ವಿಚ್ ಇಸ್ ನಾಟ್ ಆರ್ಗನೈಸ್ಡ್ and which is not regulated by RBI and which doesn't have any standard rules and regulation for its operation. ಆಯ್ತಾ? So organized market ಅಂತ ಬಂದಾಗ organized market is a market which is standardized and there are certain rules and regulation which is meant to do the business under organized sector. ಓಕೆನಾ? ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲಿ ಎರಡು ಕ್ಲಾಸಿಫಿಕೇಶನ್ ಬರುತ್ತೆ. ಯಾವ್ದಪ್ಪ ಎರಡು ಕ್ಲಾಸಿಫಿಕೇಶನ್ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್. ನೌ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ವೇರ್ ದ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಆರ್ ಡೆಲ್ಟ್. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ವಿಚ್ ಈಸ್ ಆಫ್ ಮೋರ್ ದೆನ್ 1 years. ನಾವು ಆ ಸೆಕ್ಯೂರಿಟೀಸ್ ನ 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡಾಗ ಅದನ್ನ ನಾವು ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಅದನ್ನ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಅಗೇನ್ ಆ ಕ್ಯಾಪಿಟಲ್ ಮಾರ್ಕೆಟ್ ನ ನಾವು 3 ಡಿವಿಷನ್ ಮಾಡ್ತೀವಿ. ಒಂದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್, ಒಂದು ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಇನ್ನೊಂದು ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ. ಅದರಲ್ಲಿ ಫಸ್ಟ್ ಒನ್ ಯಾವುದು? ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್. ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳಿದ್ರೆ ಇಟ್ಸ್ ಅ ಮಾರ್ಕೆಟ್ ಫಾರ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್. ಯಾವ್ದಪ್ಪ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್ ಆರ್ ಬಾಂಡ್ಸ್. ಸೊ ಇದನ್ನ ನಾವೇನ್ ಮಾಡ್ತೀವಿ, ಹೆಂಗ್ ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಟು ರೇಸ್ ದ ಕ್ಯಾಪಿಟಲ್. Company will issue either shares or debentures or they take bonds from the market. So ಇದರ ಅಗೇನ್ ಕ್ಲಾಸಿಫಿಕೇಶನ್ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಮಾರ್ಕೆಟ್ ದ ಕ್ಲಾಸಿಫಿಕೇಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಎರಡು. ಯಾವ್ದಪ್ಪ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್ ನ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸಿ. Thank you so much for listening to me. Thanks a lot.